ಇನ್ನು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಫುಲ್ ಈಗ ಅಲರ್ಟ್ ಆಗಿರೋದು ಅಖಾಡಕ್ಕೆ ಡಾಕ್ಟರ್ ಮಂಜುನಾಥ್ ಡಿಕೆ ಮಾತಾಡ್ತಾರೆ ಬನ್ನಿ. ಅದನ್ನ ಯಾರು ಏನೇನು ಅಂತೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಅವ್ರಿಗೆಲ್ಲ ಏನಪ್ಪ ಅಂತಂದ್ರೆ ಇಷ್ಟು ವರ್ಷ ದಳದಲ್ಲಿ ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾ ಇತ್ತು. ನಮ್ಮ 5-6 ಕ್ಷೇತ್ರದಲ್ಲಿ ನಮಗೂ ದಳನೇ ನೇರ ಸ್ಪರ್ಧೆ ಇದ್ದಿದ್ದು. ಈಗ ದಳ ಇಲ್ವಲ್ಲ, ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕೆಲವು ಕಾರ್ಯಕರ್ತರೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ, ನನ್ನ ಹತ್ರನೂ ಸಂಪರ್ಕ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೇನೆ. ನಾನೇನೋ ನಮ್ಮವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ. ಸೊ ನಾವು ಎಲ್ಲ ಮರೆತು ಅವ್ರನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ವಿ. ಸರ್, ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿನ ಹಾಕಿದ್ದೀವಿ. ಈ ಸರಿ ಡಿಕೆ ಬ್ರದರ್ಸ್ಗೆ ಜನ ತಗ್ಪಾಠ ಕಲಿಸ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅವರು ಪಾರ್ಟಿದ್ ಮಾತಾಡ್ಲಿರಿ. ಕುಮಾರಸ್ವಾಮಿ ದಳದ ಫಸ್ಟ್ ಮಾತಾಡ್ಲಿ. ದಳ ಇದೆಯಾ ಇಲ್ಲ ಅನ್ನೋದನ್ನ ಗೌಡ್ರು ಕುಮಾರಸ್ವಾಮಿ ಅವರು ಫಸ್ಟ್ ಹೇಳಲಿ, ಆಮೇಲೆ ಪ್ರಬಲ ಅಭ್ಯರ್ಥಿ ಆಮೇಲೆ ಮಾತಾಡ. ಸರ್, ಅದೊಂದು ಇದು ಅರಮನೆ ಸುತ್ತು ಜಾಗದ ವಿಚಾರವಾಗಿ ಕ್ಯಾಬಿನೆಟ್ ನಾನು ಇರಲಿಲ್ಲ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಬಹಳ ಗಲಾಟೆ ಮಾಡ್ತಾ ಇದ್ರು. ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗಿ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು. ಅದಕ್ಕೆ ಏನಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದು. ನಿನ್ನೆ ಏನಾಯ್ತು ಅಂತ ನನಗೆ ವಿಚಾರಿಸ್ತೀನಿ. ತಿಳಿಸಿ ಅವೆಲ್ಲ ಕೋರ್ಟಲ್ಲೇ, ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕಾಗಿದೆ. ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ ಸರ್, ಬಿಟ್ಕೊಡ್ತೀರಾ? ಇದು ಡಿಕೆ ಶಿವಕುಮಾರ್ ಅವರ ಮಾತು. ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ನಡುವೆ, ನಮ್ಮಿಬ್ಬರ ನಡುವೆ ಫೈಟ್ ಇತ್ತು. ಈ ಬಾರಿ ಬಿಜೆಪಿಯ ಜೊತೆ ಫೈಟ್ ಇದೆ. ಒಂದಷ್ಟು JDSನ ಶಾಸಕರು, ಅಲ್ಲಿರುವಂತಹ ನಾಯಕರುಗಳು ಕೂಡ ಬರುವಂತವ್ರು ಇದ್ದಾರೆ ಅಂತ ಸ್ಥಳೀಯ ನಾಯಕರು